ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ವಿಧಾನ ಪರಿಷತ್ನ 5 ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಬಹಳ ಪ್ಲಾನ್, ಸ್ಟ್ರಾಟಜಿ ಇದೆಲ್ಲ ಮಾಡ್ತಾ ಇದೆ. ನಾಳೆ ನೇರವಾಗಿ ವಿಧಾನಸೌಧಕ್ಕೆ ಕೈ ಶಾಸಕರು ಆಗಮಿಸ್ತಾರೆ. 5 ಅಭ್ಯರ್ಥಿಗಳಿಗೆ 5 ಪ್ರತ್ಯೇಕ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಯಾವ ಅಭ್ಯರ್ಥಿ ಪರವಾಗಿ ಯಾರ್ಯಾರು ಮತ ಹಾಕಬೇಕು, ಶಾಸಕರ ವರ್ಗೀಕರಣ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವರ್ಗೀಕರಣದ ಪ್ರಕಾರವೇ ವಿಧಾನಸೌಧಕ್ಕೆ ಶಾಸಕರುಗಳು ಎಂಟ್ರಿ ಆಗ್ತಾರೆ. 5 ಅಭ್ಯರ್ಥಿಗಳಲ್ಲಿ 3 ಅಭ್ಯರ್ಥಿಗಳಿಗೆ 28 ಮತಗಳು, 2 ಅಭ್ಯರ್ಥಿಗಳಿಗೆ 29 ಮತ ಹಾಕೋದಕ್ಕೆ ಸದ್ಯ ನಿರ್ಧಾರ ಆಗಿದೆ. ಯಾವುದೇ ಅಭ್ಯರ್ಥಿ ಸೋತರು ಅಡ್ಡ ಮತದಾನ ಮಾಡಿದ್ರೆ ಅಡ್ಡ ಮತದಾನ ಮಾಡಿದಂಥವ್ರನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಹೀಗಾಗಿ ಪ್ರತ್ಯೇಕ ಬಸ್ಗಳಲ್ಲಿ ಕರೆದೊಯ್ಯೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಪ್ರತ್ಯೇಕ ಬಸ್ಗಳಲ್ಲಿ ರೆಸಾರ್ಟ್ನಿಂದ ಬರ್ತಾರೆ ಅಂತೇಳಿ ತಿಳಿದು ಬಂದಿದೆ. ವಿಚಾರ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಸದ್ಯ 5 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಸೊ ಈಗ 5 ಅಭ್ಯರ್ಥಿಗಳನ್ನ ಗೆಲ್ಲಬೇಕು ಅಂತಂದ್ರೆ ಕಾಂಗ್ರೆಸ್ಗೆ 140 ಮತಗಳ ಅವಶ್ಯಕತೆ ಇದೆ. ಬಟ್ ಈಗ ವಿಚಾರ ಏನು ಅಂತಂದ್ರೆ ಪ್ರಸ್ತುತ ವಿಧಾನಸಭೆ ಸಂಖ್ಯಾಬಲ ಬಂದ್ಬಿಟ್ಟು 222. ಅದರಲ್ಲಿ ಕಾಂಗ್ರೆಸ್ ಬಳಿ ಇರುವಂತಹ ಮತಗಳೇನಿದೆ ಅದು ಉಪಸಭಾಧ್ಯಕ್ಷ ನಮ್ಮ ರುದ್ರಪ್ಪ ಲಮಾಣಿ ಅವರು ಕೂಡ ಸೇರಿದಂಗೆ 135 ಮತಗಳು ಈಗ ಕಾಂಗ್ರೆಸ್ ಬಳಿ ಇದೆ. ಮತ್ತೆ ಈಗ ದರ್ಶನ್ ಪುಟ್ಟಣ್ಣಯ್ಯ ಮತ್ತೆ ಪಕ್ಷೇತರ ಶಾಸಕರು ಅಂದ್ರೆ ಲತಾ ಮಲ್ಲಿಕಾರ್ಜುನ್, KH ಪುಟ್ಟಸ್ವಾಮಿಗೌಡ ಇವರೆಲ್ಲ ಸೇರಿ ಒಟ್ಟು ಕಾಂಗ್ರೆಸ್ ಬಳಿ ಈಗ 138 ಮತ ಆಗುತ್ತೆ. ಇನ್ನೂ 2 ಸ್ಥಾನಗಳು ಕಾಂಗ್ರೆಸ್ಗೆ ಅವಶ್ಯಕತೆ ಬೀಳುತ್ತೆ. ಆ ವಿಚಾರವಾಗಿ ಏನು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿರೋ ಶಿವರಾಮ್ ಹೆಬ್ಬಾರ್ ಜೊತೆಗೆ ST ಸೋಮಶೇಖರ್ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನುವಂಥ ನಿರೀಕ್ಷೆ. ಬಟ್ ಈಗ ವಿಚಾರ ಏನು ಅಂತಂದ್ರೆ ನಮಗಿದ್ದಂಥ ಮಾಹಿತಿ ಪ್ರಕಾರವಾಗಿ 5 ಅಭ್ಯರ್ಥಿಗಳಿಗೆ ಅಂದ್ರೆ ಮೊದಲ 4 ಅಭ್ಯರ್ಥಿಗಳಿಗೆ 29 ಮತ ಹಾಕಿಸ್ತಾರೆ ಅಂತ ಹೇಳಲಾಗಿತ್ತು. ಯಾಕಂದ್ರೆ ಇದು ಅಡ್ಡ ಮತದಾನ ಆಗಿರುವಂಥ ಕಾರಣಕ್ಕೆ, ಗೌಪ್ಯ ಮತದಾನ ಆಗಿರುವಂಥ ಕಾರಣಕ್ಕಾಗಿ ಏನಾದ್ರು 1 ಮತ 2 ಮತ ಏನಾದ್ರು ಸಮಸ್ಯೆ ಆಗ್ಬಿಟ್ರೆ ಅಂತ ತಿಳ್ಕೊಂಡ್ಬಿಟ್ಟು ಈ ರೀತಿಯಾಗಿ ಹಾಕಿಸ್ತಾರೆ ಅಂತ ಹೇಳಿ. ಬಟ್ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಏನು ಅಂತ ಅಂದ್ರೆ 3 ಅಭ್ಯರ್ಥಿಗಳಿಗೆ 29, 2 ಅಭ್ಯರ್ಥಿಗಳಿಗೆ 29 ಮತ ಹಾಕ್ಸೋದಕ್ಕೆ ಪ್ಲಾನ್ ಮಾಡಿದಾರಂತೆ, 3 ಅಭ್ಯರ್ಥಿಗಳಿಗೆ 28 ಮತ ಹಾಕ್ಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಸೊ ಅಲ್ಲಿಗೆ ಬಹುಶಃ 2ನೇ ಪ್ರಾಶಸ್ತ್ಯದ ಮತಗಳು ಅವಶ್ಯಕತೆ ಬೀಳ್ಬೋದು ಅಂತ ಕಾಣಿಸುತ್ತೆ. 5ನೇ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡ್ಬರ್ಬೇಕು ಅಂತ ಅಂದ್ರೆ ಒಟ್ನಲ್ಲಿ ಬಹಳ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ. ಆಮೇಲೆ ಕಾಂಗ್ರೆಸ್ ಇದನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನುವಂಥದ್ದಕ್ಕೆ ಇದೆಲ್ಲ ಸಾಕ್ಷಿ. ನೋಡಿ, ಅಲ್ಲಿ ಡಿ ಕೆ ಶಿವಕುಮಾರ್ ಮತದಾನ ಮಾಡಿದಂಥ ರೀತಿಯಾಗಿ ಅಲ್ಲಿ ತೋರಿಸ್ತಾ ಇದ್ದಾರಲ್ಲ, ಅದು ಅಣುಕು ಮತದಾನ ಅವ್ರು ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕರು ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್. ಬಿಡದಿಯ ರೆಸಾರ್ಟ್ನಲ್ಲಿ ಭೇಟಿಯಾಗಿ ತೆರಳಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಕೈ ಅಭ್ಯರ್ಥಿಗೆ ಮತ ಹಾಕೋದಕ್ಕೆ ಬೆಂಬಲ ಸೂಚಿಸಿದ ಅಲ್ಲಿಗೆ ಫಿಕ್ಸ್ ಬಿಡಿ. ಇವರಿಬ್ರು ಈಗ ಬಿಜೆಪಿಯ ಉಚ್ಚಾಟಿತ 2 ಶಾಸಕರುಗಳು ಅವ್ರಿಗೆ ಮತ ಹಾಕೋದು ಈಗ ಫಿಕ್ಸ್ ಆಗಿದೆ. ಶಾಸಕರ ಅಣುಕು ಮತದಾನದ ಪ್ರಕ್ರಿಯೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರು ಅಂತೇಳಿ ತಿಳಿದು ಬರ್ತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ಗೆ ಇದು ನೋಡಿ, ಅಲ್ಲಿ ನಾವು ನೋಡ್ತಾ ಇದೀವಲ್ಲ, ST ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ರು ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. TD ರಾಜೇಗೌಡರು ಅವರನ್ನ ಕರ್ಕೊಂಡು ಒಳಗೆ ಬರ್ತಾ ಇರುವಂಥ ಸನ್ನಿವೇಶವನ್ನು ಕೂಡ ನೀವಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿಗೆ ಈ ಉಚ್ಚಾಟಿತ ಶಾಸಕರುಗಳು ಕೂಡ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಲ್ತಾರೆ ಅನ್ನುವಂಥದ್ದು ಪಕ್ಕ. ಪಕ್ಷೇತರರು ಇಬ್ಬರಿದ್ದಾರೆ, ಅದು ಕೂಡ ಪಕ್ಕ. ಆಮೇಲೆ ಸರ್ವೋದಯ ಪಕ್ಷ ದರ್ಶನ್ ಪುಟ್ಟಣ್ಣಯ್ಯ, ಅದು ಕೂಡ ಬಹುತೇಕ ಪಕ್ಕ. ಹೀಗೆ ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಬರುವಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ. ಇನ್ನು ಉಳಿದಂತೆ ವಿಚಾರ ಏನು ಅಂತಂದ್ರೆ JDS ಅವರು ತಮ್ಮ ಅಭ್ಯರ್ಥಿಗಳನ್ನ ಗೋವಿಂದರಾಜ್ ಅವರನ್ನ ಗೆಲ್ಸ್ಕೊಂಬರೋಕ್ಕೆ ಪ್ರಯತ್ನದಲ್ಲಿದೆ. ಸೊ ಅವರೇನು ಅಂತಂದ್ರೆ ಈಗ ಬಿಜೆಪಿ 2 ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಹೆಚ್ಚುವರಿಯಾಗಿ ಏನು ಮತ ಉಳಿಯುತ್ತಲ್ಲ ಆ ಮತಗಳ ನಿರೀಕ್ಷೆಯಲ್ಲಿದೆ. ಆಮೇಲೆ ಅವರು ಅವ್ರದ್ದೇ ಆದಂಥ ಕೆಲ ತಂತ್ರಗಾರಿಕೆಯನ್ನು ಹೆಣಿತಾ ಇರ್ಬೋದು ಅಂತ ಕಾಣಿಸುತ್ತೆ. ಸುನಿಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ಬಿಡದಿ ರೆಸಾರ್ಟ್ ಬಳಿ ಅವರಿದ್ದಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈಗ ಉಚ್ಚಾಟಿತ ಶಾಸಕರುಗಳು ಅಲ್ಲಿ ಕಾಣಿಸ್ಕೊಂಡಿರೋದು ನೋಡಿದ್ರೆ ಅವ್ರ ಮತಗಳು ಕೂಡ ಪಕ್ಕ ಆದಂಗಾಗಿದೆ. ಆಮೇಲೆ ಕಾಂಗ್ರೆಸ್ ಇಲ್ಲಿ ಮಾಡ್ಕೊಂಡಿರುವಂಥ ತಯಾರಿ ಸಹಜವಾಗಿ ಇದು ಗೌಪ್ಯ ಮತದಾನ ಆಗಿರುವಂಥ ಕಾರಣಕ್ಕಾಗಿ ಅಡ್ಡ ಮತದಾನದ ಭಯ ಎಲ್ಲ ಪಕ್ಷಗಳಿಗೂ ಇದ್ದೇ ಇದೆ. ಬಟ್ ಅಡ್ಡ ಮತದಾನ ಮಾಡಿದ್ರೆ ಅದನ್ನು ಯಾರು ಮಾಡಿದ್ದು ಅನ್ನೋದು ಪತ್ತೆ ಹಚ್ಚೋಕೆ ಯಾವ ರೀತಿಯಾದಂಥ ಪ್ರಯತ್ನ ಇದು, ಹೆಂಗೆ ಫೈಂಡ್ ಔಟ್ ಮಾಡೋಕೆ ಅವಕಾಶ ಇದೆ ಈ ರೀತಿಯಾಗೆಲ್ಲ ಪ್ರತ್ಯೇಕವಾಗಿ ಅವ್ರನ್ನ ಕರ್ಕೊಂಬಂದ್ರೆ? ಸುನಿಲ್, ಓವರ್ ಟು ಯು. ಮಾಲ್ತೇಶ್, ಈಗಾಗಲೇ ಪ್ರತಿಷ್ಠೆ ಕಣವಾದಂಥ ಪರಿಷತ್ ಚುನಾವಣೆಯಲ್ಲಿ ಕೊನೆ ಹಂತದ ಕಸರತ್ತುಗಳು ಕೂಡ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಿಕ್ಕೆ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತೇಳಿ ಶತಾಯಗತಾಯ ಪಣ ತೊಟ್ಟಿರುವಂಥ CM DK ಶಿವಕುಮಾರ್ ಅವರು ಎಲ್ಲ ರೀತಿಯಾದ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಬಿಜೆಪಿ ಉಚ್ಚಾಟಿತ ಶಾಸಕರ ಅಂತ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು DK ಶಿವಕುಮಾರ್ ಇರುವಂಥ ರೆಸಾರ್ಟ್ ಏನಿದೆ, ಬಿಡದಿ ಶಾಸಕರು ಇರುವಂಥ ರೆಸಾರ್ಟ್ಗೆ ಭೇಟಿ ನೀಡಿ ಮಾತುಕತೆಯನ್ನು ಕೂಡ ಮುಗಿಸ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಶಾಸಕರಿಗೆ
ಅಡ್ಡ ಮತದಾನ ಆಗದಂತೆ ನೋಡಿಕೊಳ್ಳಿಕ್ಕೆ ತರಬೇತಿ ಜೊತೆಗೆ ಮತಗಳು ಅಸಿಂಧು ಆಗದಂತೆ ನೋಡಿಕೊಳ್ಳಿಕ್ಕೆ ಈಗಾಗಲೇ ತರಬೇತಿ ಕೂಡ ನಡೀತಾ ಇದೆ ಮತ್ತೆ ಈಗಾಗಲೇ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇದೇ ಒಂದು ಸಂದರ್ಭದಲ್ಲಿ ಅಣುಕು ಮತದಾನ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಭೇಟಿಯಾಗಿ ಅವರ ಜೊತೆ ಮಾತುಕತೆಯನ್ನು ನಡೆಸಿಕೊಂಡು ಹೋಗಿದ್ರೆ ಅದು ನಿರೀಕ್ಷೆ ಅಂತ ಇತ್ತು. ಯಾಕೆಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರಿಗಾಗಲೇ ಕಾಂಗ್ರೆಸ್ ಬಿಜೆಪಿಯಿಂದ ದೂರವಾಗಿ ಕಳೆದ 2 ವರ್ಷಗಳು ಕಳೀತಾ ಬಂತು, 2-3 ವರ್ಷಗಳು ಕಳೀತಾ ಬಂತು. ಈ ನಿಟ್ಟಿನಲ್ಲಿ ಅವರು ನಿರೀಕ್ಷಿತವಾಗಿ ನಾಳೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕ್ತಾರೆ ಎಂದು ಬಹುತೇಕ ಸ್ಪಷ್ಟ. ಆದರೆ ಇದ್ರ ಜೊತೆಗೆ ಈಗಾಗಲೇ ಒಂದು ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ 28 ಮತಗಳು ಬೇಕಾಗುತ್ತೆ. ಆದರೂ ಕೂಡ 28 ಮತಗಳಾದ್ರೆ 140 ಮತಗಳು ಕಾಂಗ್ರೆಸ್ ಬಳಿ ಇದೆ. 1-2 ಮತಗಳನ್ನು ಹೆಚ್ಚಾಗಿ ಹಾಕಿಸುವಂತ ಸಂಪ್ರದಾಯ ಇರುವಂತದ್ದು ಪರಿಷತ್ನಲ್ಲಿ. ಯಾಕೆಂದ್ರೆ ಯಾವ್ದಾದ್ರು ಮತಗಳು ಅಸಿಂಧು ಆದ್ರೆ ಆ ಮತಗಳು ಕೌಂಟ್ ಆಗುತ್ತೆ. ಹಾಗಾಗಿ 1 ಅಥವಾ 2 ಮತಗಳನ್ನು ಹೆಚ್ಚಾಗಿ ಹಾಕ್ತಾರೆ. ಈಗ ಒಂದಷ್ಟು ಚರ್ಚೆಯ ಪ್ರಕಾರ, ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನಲ್ಲಿರುವಂತಹ 5 ಅಭ್ಯರ್ಥಿಗಳಲ್ಲಿ 3 ಅಭ್ಯರ್ಥಿಗಳಿಗೆ 28 ಮತಗಳನ್ನ ಹಾಕ್ತಾರೆ. ಅದೇ ರೀತಿಯಾಗಿ ಇನ್ನು ಉಳಿದ 2 ಅಭ್ಯರ್ಥಿಗಳಿಗೆ 29 ಮತಗಳನ್ನು ಹಾಕಿಸ್ಲಿಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಇನ್ನೂ 2 ಮತಗಳ ಸಾಲ್ಟೇಜ್ ಆಗಿ ಕೊರತೆ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಯಾವ ರೀತಿಯಾಗಿ ತಂತ್ರಗಾರಿಕೆ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಯಾವ ತರ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೊಂದೆಡೆ 5 ಜನ ಶಾಸಕರಿಗೆ ಈಗಾಗಲೇ ಶಾಸಕರ 5 ಜನ ಅಭ್ಯರ್ಥಿಗಳಿಗೆ ಶಾಸಕರನ್ನ ವರ್ಗೀಕರಣ ಮಾಡಲಾಗಿದೆ. 5 ಶಾಸಕರಿಗೆ 5 ಅಭ್ಯರ್ಥಿಗಳಿಗೆ 5 ಬಸ್ಗಳ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. 28 ಶಾಸಕರು ಏನಿರ್ತಾರೆ ಅವರೆಲ್ಲರೂ ಕೂಡ ಆ ಒಂದು ಅಭ್ಯರ್ಥಿ ಜೊತೆ ಬಸ್ನಲ್ಲಿ ತೆರಳಬೇಕು. ನೇರವಾಗಿ ರೆಸಾರ್ಟ್ನಿಂದ ಹೋಗಿ ವಿಧಾನಸೌಧದಲ್ಲಿ ಮತದಾನ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದು ಪ್ರಮುಖವಾಗಿ ಅಡ್ಡ ಮತದಾನ ಮತ್ತೆ ಮತ್ತೊಂದೆಡೆ ಒಗ್ಗಟ್ಟು ಪ್ರದರ್ಶನಕ್ಕೆ ಈ ರೀತಿಯಾದ ತಂತ್ರಗಾರಿಕೆಯನ್ನು ರೂಪಿಸಲಾಗಿದೆ. ಇನ್ನು ಪ್ರಮುಖವಾಗಿ ಈ ಒಂದು ಚುನಾವಣೆ ಎಂದೇ ಮಾಲ್ತೇಶ್ ಗೌಪ್ಯ ಮತದಾನವಾಗಿದೆ. ಯಾರು ಯಾರಿಗೆ ಮತ ಹಾಕಿದ್ರು ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಟೀಮ್ ಈಗ ಅಂದ್ರೆ ಯಾವುದೋ ಒಂದು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರ್ತಾರೆ. ಆ ಅಭ್ಯರ್ಥಿಯ ಮತದಾನದಲ್ಲಿ ಏನಾದರೂ ಹಿನ್ನಡೆ ಆಯಿತು, ಅಭ್ಯರ್ಥಿ ಸೋತ್ರು ಅಂತಂದ್ರೆ ಅಲ್ಲಿರುವಂತ 28 ಜನ ಶಾಸಕರಲ್ಲಿ ಗುರುತಿಸ್ಲಿಕ್ಕೆ ಅನುಕೂಲವಾಗುತ್ತೆ. ಇಲ್ಲ ಅಂತಂದ್ರೆ ಈಗಿರುವಂತ 140 ಜನ ಕಾಂಗ್ರೆಸ್ ಶಾಸಕರು ಯಾರು ಅಡ್ಡ ಮತದಾನ ಮಾಡಿಲ್ಲ, ಬಿಜೆಪಿಲಿ ಯಾರು ಅಡ್ಡ ಮತದಾನ ಮಾಡಿದ್ರು, JDS ನಲ್ಲಿ ಯಾರು ಮಾಡಿದ್ರು ಅಡ್ಡ ಮತದಾನ ಯಾರಿಗೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನು ಕೂಡ ತಿಳಿದುಕೊಳ್ಳಿಕ್ಕೆ ಪ್ರತ್ಯೇಕ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಈಗಾಗಲೇ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು ನೋಡ್ತಾ ಇದ್ರೆ ಬಹುತೇಕವಾಗಿ ಅವರು ನಾಳೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಚಲಾವಣೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಕೊನೆ ಹಂತದ ಕಸರತ್ತುಗಳನ್ನ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬಿಡದಿ ರೆಸಾರ್ಟ್ ನಲ್ಲಿ ಮಾಡ್ತಾ ಇದ್ದಾರೆ. ಈಗ 29 ಮತಗಳನ್ನು ಇಬ್ಬರು ಅಭ್ಯರ್ಥಿಗಳಿಗೆ ಹಾಕ್ಸಿದ್ರೆ ಇನ್ನ 2-3 ಮತಗಳ ಕೊರತೆ ಉಂಟಾಗುತ್ತೆ. ಅದಕ್ಕೆ ಈಗಾಗಲೇ JDS ನಿಂದ ಸೆಳೆಯಲಿಕ್ಕೆ ಸಂಪರ್ಕವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆ ಒಂದು ಲೆಕ್ಕಾಚಾರದಲ್ಲಿ 5ನೇ ಅಭ್ಯರ್ಥಿನ ಕೆಳಗಿಳಿಸಿ ಗೆಲ್ಲಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿರುವಂತದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸುನೀಲ್.